ಪಾಕಿಸ್ತಾನ ಭಾರತ ಪೈಪ್ಲೈನ್ ಶುರುವಾಗಿತ್ತು ಭರ್ಜರಿ ಪ್ಲಾನ್. ಕೊನೆಗೆ ಅಲ್ಲಿ ಆಗಿದ್ದೇನು? ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನೆಲ್ಗೆ ಸ್ವಾಗತ. ಪ್ರಪಂಚ ಈಗ ಒಂದು ಭಯಾನಕ ಎನರ್ಜಿ ಕ್ರೈಸಿಸ್ ಕಡೆ ನುಗ್ತಿದೆ. ಮಿಡಲ್ ಈಸ್ಟ್ ನಲ್ಲಿ ನಡೀತಿರೋ ಯುದ್ಧದಿಂದ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿತ್ತು. ಇಡೀ ಜಗತ್ತು ಆಘಾತಕ್ಕೊಳಗಾಗಿದೆ. ಭಾರತದಲ್ಲೂ ಇದರ ಪರಿಣಾಮ ಬರ್ತಿದೆ. ಅಫ್ಕೋರ್ಸ್ ಸರ್ಕಾರ ಬೇರೆ ಕಡೆಯಿಂದ ತೈಲ ತರಿಸಿಕೊಳ್ತಿದ್ದೀವಿ ಅಂತ ಹೇಳ್ತಿದೆ. ಆದ್ರೆ ಗ್ಯಾಸ್ ಪೂರೈಕೆಯಲ್ಲಿ 45% ಬಿದ್ದು ಹೋಗಿದೆ. ಯಾವಾಗ ಯಾರು ದಾಳಿ ಮಾಡ್ತಾರೋ ಅನ್ನೋ ಭಯದಲ್ಲೇ ನಮ್ಮ ಗ್ಯಾಸ್ ತುಂಬಿದ ಹಡಗುಗಳು ಹಾರ್ಮುಜ್ ದಾಟಿ ಆಚೆ ಬರ್ತಿವೆ. ಆದ್ರೆ ಊಹೆ ಮಾಡಿ, ಈ ಹಾರ್ಮುಜ್ ಬಿಟ್ಟು ಭಾರತ ಬೇರೆ ಕಡೆ ಗ್ಯಾಸ್ ತರಿಸಿಕೊಂಡ್ರೆ ಹೇಗಿರುತ್ತೆ? ಯಾವುದೇ ಹಡಗಿನ ಸಂಚಾರವೇ ಇಲ್ಲದೆ, ಸಮುದ್ರಗಳ್ಳರ ಹಾವಳಿ ಇಲ್ಲದೆ ನೇರವಾಗಿ ನಮ್ಮ ಬಾಗಿಲಿಗೆ ಗ್ಯಾಸ್ ಬಂದ್ರೆ ಹೇಗಿರುತ್ತೆ? ಹೌದು, ಇಂಥ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಭಾರತ ದಶಕಗಳ ಹಿಂದೆಯೇ ಮಾಡಿತ್ತು. ಆ $7 ಬಿಲಿಯನ್ ಪ್ರಾಜೆಕ್ಟ್ ಏನಾದ್ರೂ ಅವತ್ತು ಪಾಸ್ ಆಗಿದ್ದಿದ್ರೆ ಇವತ್ತು ಹಾರ್ಮುಜ್ ಸ್ಟ್ರೈಟ್ ಏನಾದ್ರೂ ನಮಗೆ ಚಿಂತೆ ಇರ್ತಿರ್ಲಿಲ್ಲ. ಗ್ಯಾಸ್ಗಾಗಿ ಹಾಹಾಕಾರನು ಶುರುವಾಗ್ತಿರ್ಲಿಲ್ಲ. ಅದೇ IPI ಗ್ಯಾಸ್ ಪೈಪ್ಲೈನ್. ಹಾಗಾದ್ರೆ IPI ಲೈನ್ ಅಷ್ಟು ಒಳ್ಳೆ ಪ್ರಾಜೆಕ್ಟ್ ಕೊನೆಗೆ ಮಣ್ಣು ಸೇರಿತೇಕೆ? ಇಲ್ಲಿ ಅಮೆರಿಕ ಆಡಿದ ಆ ಗೇಮ್ ಏನು? ಇವತ್ತು ಪಾಕಿಸ್ತಾನ $18 ಬಿಲಿಯನ್ ದಂಡ ಕಟ್ಟೋ ಲೆವೆಲ್ಗೆ ಇದು ಬಂದು ನಿಂತಿದ್ ಹೇಗೆ? ಬನ್ನಿ ಎಲ್ಲವನ್ನ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. 2775 ಕಿಲೋಮೀಟರ್ ಉದ್ದದ ಗೇಮ್ ಚೇಂಜರ್ ಪ್ಲಾನ್. ಇರಾನ್ ನಿಂದ ಇಂಡಿಯಾಗೆ ಪೈಪ್ ಲೈನ್. ಸ್ನೇಹಿತರೆ, ಭಾರತ ಅತಿ ದೊಡ್ಡ ಗ್ಯಾಸ್ ಆಮದುದಾರ ದೇಶ. ನಮ್ಮ ಒಟ್ಟು ಗ್ಯಾಸ್ ಬೇಡಿಕೆಯ ಪೈಕಿ 60% ಹೊರಗಿನಿಂದಲೇ ಬರುತ್ತೆ. ಸದ್ಯಕ್ಕೆ ಆ ಗ್ಯಾಸ್ ತರಿಸಿಕೊಳ್ಳೋಕೆ ನಮಗಿರೋ ಏಕೈಕ ದಾರಿ ಒಂದೇ, ಅದು ಸಮುದ್ರದ ದಾರಿ. ಗ್ಯಾಸ್ ಅನ್ನ -162 ಡಿಗ್ರಿಗೆ ಲಿಕ್ವಿಡ್ LNG ಆಗಿ ಕನ್ವರ್ಟ್ ಮಾಡಿ ದೊಡ್ಡ ಹಡಗುಗಳಲ್ಲಿ ತುಂಬಿ ಸಮುದ್ರದಲ್ಲಿ ಸಾವಿರಾರು ಕಿಲೋಮೀಟರ್ ತಂದು ಮತ್ತೆ ಅದನ್ನ ಗ್ಯಾಸ್ ಆಗಿ ಕನ್ವರ್ಟ್ ಮಾಡಬೇಕು. ಇದಕ್ಕೆ ಸಿಕ್ಕಾಪಟ್ಟೆ ಖರ್ಚಾಗತ್ತೆ. ಆದ್ರೆ ಪೈಪ್ಲೈನ್ ಇದ್ರೆ ಡೈರೆಕ್ಟ್ ಸಪ್ಲೈ, ಯಾವುದೇ ಕನ್ವರ್ಷನ್ ಲಾಸ್ ಇಲ್ಲ. ರೇಟ್ ಕೂಡ LNG ಗಿಂತ 20-30% ಕಮ್ಮಿ. ಸೊ ಭಾರತ ಇರಾನ್ಗಳು ಇದಕ್ಕೊಂದು ಪ್ಲಾನ್ ಮಾಡಿದ್ವು. ಹಾಗೆ ನೋಡಿದ್ರೆ ಈ ಪ್ಲಾನ್ ನ ಅಸಲಿರುವ ಇರಾನ್ನ ಪರ್ಷಿಯನ್ ಗಲ್ಫ್ ನಲ್ಲಿ ಸೌತ್ ಪಾರ್ಸ್ ಅನ್ನೋ ಒಂದು ಜಾಗ ಇದೆ. ಇದು ನಿಮಗೆ ಗೊತ್ತಿರಬಹುದು. ಮೊನ್ನೆ ಇಸ್ರೇಲ್ ಇದೇ ಜಾಗದ ಮೇಲೆ ದಾಳಿ ಮಾಡಿತ್ತು. ಇದು ಜಗತ್ತಿನ ಅತಿ ದೊಡ್ಡ ಗ್ಯಾಸ್ ಫೀಲ್ಡ್. ಇಡೀ ಪ್ರಪಂಚದ 10% ಗ್ಯಾಸ್ ರಿಸರ್ವ್ ಇಲ್ಲೇ ಇದೆ. ಇಲ್ಲಿಂದ ಒಂದು ಬೃಹತ್ ಪೈಪ್ಲೈನ್ ಹಾಕೋದು ಪ್ಲಾನ್ ಆಗಿತ್ತು. ಇದರ ಉದ್ದ ಬರೋಬ್ಬರಿ 2775 ಕಿಲೋಮೀಟರ್, 42-56 ಇಂಚು ದಪ್ಪದ ಪೈಪ್ಗಳಿವೆ. ಇರಾನ್ನ ಅಸಲು ನಿಂದ ಶುರುವಾಗಿ ಪಾಕಿಸ್ತಾನದ ಬಲೂಚಿಸ್ತಾನದ ಗ್ವಾದರ್, ಸಿಂಧ್ ಪ್ರಾಂತ್ಯಗಳನ್ನ ದಾಟಿ ಮುಲ್ತಾನ್ ಮುಖಾಂತರ ನಮ್ಮ ರಾಜಸ್ಥಾನದ ಬಾರ್ಮರ್ ಅಥವಾ ಗುಜರಾತ್ನ ಕಚ್ಗೆ ಎಂಟ್ರಿ ಕೊಡೋದು ಇದರ ರೂಟ್ ಮ್ಯಾಪ್. ಒಂದ್ಸಲ ಈ ಪೈಪ್ಲೈನ್ ಕನೆಕ್ಟ್ ಆಗಿದ್ರೆ ಪ್ರತಿದಿನ 60 ಮಿಲಿಯನ್ ಕ್ಯೂಬಿಕ್ ಮೀಟರ್ ಗ್ಯಾಸ್ ಹರಿದು ಬರ್ತಿತ್ತು. ಅಂದ್ರೆ ವರ್ಷಕ್ಕೆ 40 ಬಿಲಿಯನ್ ಕ್ಯೂಬಿಕ್ ಮೀಟರ್. $7-8 ಬಿಲಿಯನ್ ಖರ್ಚಿನ ಈ ಪ್ರಾಜೆಕ್ಟ್ ನಮ್ಮ ಎನರ್ಜಿ ಸೆಕ್ಟರ್ಗೆ ನಿಜಕ್ಕೂ ಒಂದು ಗೇಮ್ ಚೇಂಜರ್ ಆಗ್ತಿತ್ತು. ಪಾಕಿಸ್ತಾನ ಪ್ಲಾನ್ ನಲ್ಲೇ ಇರ್ಲಿಲ್ಲ ಅಂಡರ್ ವಾಟರ್ ಪೈಪ್ಲೈನ್ ರಹಸ್ಯ. ಆದ್ರೆ ಇಲ್ಲೇ ಇರೋದು ನೋಡಿ ಒಂದು ಬಿಗ್ಗೆಸ್ಟ್ ಟ್ವಿಸ್ಟ್. ಈಗ ನಾವು ಪಾಕಿಸ್ತಾನದ ಮುಖಾಂತರ ಪೈಪ್ಲೈನ್ ಬರುತ್ತೆ ಅಂತ ಹೇಳಿದ್ವಲ್ಲ, ಆಕ್ಚುಲ್ ಆಗಿ ಸ್ಟಾರ್ಟಿಂಗ್ ನಲ್ಲಿ ಈ ಪ್ರಾಜೆಕ್ಟ್ ನಲ್ಲಿ ಪಾಕಿಸ್ತಾನದ ಹೆಸರೇ ಇರಲಿಲ್ಲ. ಹೌದು, ಇದು IPI ಅಲ್ಲ, ಬರೀ II ಇಂಡಿಯಾ ಇರಾನ್ ಪೈಪ್ಲೈನ್ ಆಗಿತ್ತು. 1989ರಲ್ಲೇ ದೆಹಲಿಯಲ್ಲಿ ಇರಾನ್ನ ಡೆಪ್ಯೂಟಿ ಫಾರಿನ್ ಮಿನಿಸ್ಟರ್ ಅಲಿ ಶಮ್ಸ್ ಅರ್ದೆಕಾನಿ ಮತ್ತು ನಮ್ಮ ಟೆರಿ ಅಂದ್ರೆ ದ ಎನರ್ಜಿ ಅಂಡ್ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ನ ಅಂದಿನ ಡೈರೆಕ್ಟರ್ RK ಪಚೌರಿ ಮೀಟ್ ಆಗಿ ಈ ಐಡಿಯಾ ಹುಟ್ಟು ಹಾಕಿದ್ರು. ಇಂಡಿಯಾಗೆ ಪಾಕಿಸ್ತಾನದ ಮುಖ ನೋಡೋದು ಸ್ವಲ್ಪನೂ ಇಷ್ಟ ಇರಲಿಲ್ಲ. ಅದಕ್ಕೆ ಪಾಕಿಸ್ತಾನದ ಬಾರ್ಡರ್ ಕಂಪ್ಲೀಟ್ ಸ್ಕಿಪ್ ಮಾಡಿ ಪರ್ಷಿಯನ್ ಗಲ್ಫ್ ಸಮುದ್ರದ ಕೆಳಗಡೆಯಿಂದ ಡೈರೆಕ್ಟ್ ಆಗಿ ಅಂಡರ್ ವಾಟರ್ ಪೈಪ್ಲೈನ್ ತರೋದು ಇಂಡಿಯಾದ ದೊಡ್ಡ ಪ್ಲಾನ್ ಆಗಿತ್ತು. ಇದರ ಫಿಸಿಬಿಲಿಟಿ ಚೆಕ್ ಮಾಡೋಕೆ ಇಟಲಿಯ ಸ್ನಾಮ್ ಪ್ರೊಗೆಟ್ಟಿ ಅನ್ನೋ ಕಂಪನಿಗೆ ಸರ್ವೆ ಮಾಡೋಕು ಹೇಳಿದ್ರು. ಬರೋಬ್ಬರಿ 3000 ಮೀಟರ್ ಆಳದ ಸಮುದ್ರದಲ್ಲಿ ಪೈಪ್ ಹಾಕೋ ಪ್ಲಾನ್ ಅದು. ಇಂಡಿಯಾ ಎಕ್ಸ್ಟ್ರಾ ದುಡ್ಡು ಹಾಕೋಕು ರೆಡಿ ಇತ್ತು. ಆದ್ರೆ ಇರಾನ್ ಕಡೆಯಿಂದ ಕಂಟಿನ್ಯೂಯಸ್ ಗ್ಯಾಸ್ ಗ್ಯಾರಂಟಿ ಕೇಳ್ತಿತ್ತು. ಆದ್ರೆ ಸರ್ವೆ ರಿಪೋರ್ಟ್ ಬಂದಾಗ ಗೊತ್ತಾಯ್ತು, ಟೆಕ್ನಿಕಲಿ ಇದು ಸಿಕ್ಕಾಪಟ್ಟೆ ರಿಸ್ಕ್ ಮತ್ತು ಅಷ್ಟು ಆಳದಲ್ಲಿ ಪೈಪ್ ಹಾಕೋದು ಅನ್ರಿಯಲಿಸ್ಟಿಕ್ ಇನ್ವೆಸ್ಟ್ಮೆಂಟ್ ಅಂತ. ಆಗ ಬೇರೆ ದಾರಿ ಇಲ್ಲದೆ ಸಮುದ್ರದ ಪ್ಲಾನ್ ಡ್ರಾಪ್ ಆಯ್ತು.
ಅನಿವಾರ್ಯವಾಗಿ ಭೂಮಿಯ ಮೇಲಿನಿಂದಲೇ ಪೈಪ್ ತರಬೇಕು, ಪಾಕಿಸ್ತಾನವನ್ನ ಸೇರಿಸಿಕೊಳ್ಳಲೇಬೇಕು ಅಂತ ಡಿಸೈಡ್ ಆಯ್ತು. ಶತ್ರುಗಳನ್ನೇ ಬೆಸೆಯುವ ಶಾಂತಿ ಪೈಪ್ಲೈನ್. ಸಮುದ್ರದ ಪ್ಲಾನ್ ಫ್ಲಾಪ್ ಆದ್ಮೇಲೆ ಬೇರೆ ದಾರಿ ಇಲ್ಲದೆ ಭಾರತ ಅನಿವಾರ್ಯವಾಗಿ ಪಾಕಿಸ್ತಾನದ ಕಡೆ ಮುಖ ಮಾಡ್ಬೇಕಾಯ್ತು. ಪಾಕಿಸ್ತಾನದ ಭೂಮಿಯ ಮೇಲಿಂದಾನೇ ಪೈಪ್ ತರಬೇಕು ಅಂತ ಫಿಕ್ಸ್ ಆಗಿ 1993ರಲ್ಲಿ ಹೊಸದಾಗಿ ಮಾತುಕತೆ ಶುರುವಾಯಿತು. 1999ರಲ್ಲಿ ಈ ಪ್ರಾಜೆಕ್ಟ್ಗೆ ಪಾಕಿಸ್ತಾನದ ಅಫಿಷಿಯಲ್ ಎಂಟ್ರಿ ಕೂಡ ಸಿಕ್ತು. ಆದ್ರೆ ಅದೇ ವರ್ಷ ನಮ್ಮ ಬೆನ್ನಿಗೆ ಚೂರಿ ಹಾಕಿದ ಪಾಕಿಸ್ತಾನ ಕಾರ್ಗಿಲ್ ಯುದ್ಧ ಶುರು ಮಾಡ್ತು. ಆನಂತರ ಪಾರ್ಲಿಮೆಂಟ್ ದಾಳಿ ಆಯ್ತು. ಸಹಜವಾಗಿ ಪ್ರಾಜೆಕ್ಟ್ ಅಲ್ಲಿಗೆ ಬ್ರೇಕ್ ಬಿತ್ತು. ಆದ್ರೆ 2003-2004ರ ಟೈಮ್ಗೆ ಜಿಯೋ ಪೊಲಿಟಿಕ್ಸ್ ಕಂಪ್ಲೀಟ್ ಚೇಂಜ್ ಆಯ್ತು. ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಪರ್ವೇಜ್ ಮುಷರಫ್ ಮಧ್ಯೆ ಶಾಂತಿ ಮಾತುಕತೆಗಳು ಶುರುವಾದವು. ಯುಪಿಎ ಸರ್ಕಾರದ ಮಣಿಶಂಕರ್ ಅಯ್ಯರ್ ಅವರು ಈ ಪ್ರಾಜೆಕ್ಟ್ಗೆ ದೊಡ್ಡ ಪುಷ್ ಕೊಟ್ರು. ಇನ್ನೇನು ಎಲ್ಲ ಸರಿ ಹೋಗುತ್ತೆ, ಗ್ಯಾಸ್ ಪೈಪ್ಲೈನ್ ಹಾಕ್ಬಿಡ್ತಾರೆ ಅಂತ ಎಲ್ರು ಅಂದ್ಕೊಂಡಿದ್ರು. ಆದ್ರೆ ಅಷ್ಟರಲ್ಲಿ ಇದಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ತು. ಸ್ನೇಹಿತರೆ, ಇಲ್ಲಿ ಲಾಜಿಕಲ್ ಸಿಂಪಲ್ ಆಗಿತ್ತು. ಈ ಪೈಪ್ಲೈನ್ ಪಾಕಿಸ್ತಾನದ ಮೂಲಕ ಬರೋದ್ರಿಂದ ಪಾಕಿಸ್ತಾನಕ್ಕೆ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಬಾಡಿಗೆ ಸಿಕ್ತಿತ್ತು. ಪಾಕಿಸ್ತಾನದ ಎಕನಾಮಿ ಈ ಪೈಪ್ಲೈನ್ ಮೇಲೆ ಡಿಪೆಂಡ್ ಆಗತ್ತೆ. ನಮ್ಮ ಕರೆಂಟ್ ಫ್ಯಾಕ್ಟರಿಗಳು ಆ ಗ್ಯಾಸ್ ಮೇಲೆ ಡಿಪೆಂಡ್ ಆಗ್ತವೆ. ಸೊ ಇಬ್ಬರಿಗೂ ಪರಸ್ಪರ ಅವಲಂಬನೆ ಇದ್ದಾಗ ಯುದ್ಧ ಮಾಡೋಕೆ ಎರಡು ದೇಶಗಳು 100 ಸಲ ಯೋಚನೆ ಮಾಡ್ತವೆ. ಹೀಗಾಗಿ ಇದು ಪೀಸ್ ಪೈಪ್ಲೈನ್ ಆಗತ್ತೆ ಅಂತ ಎಲ್ರು ಅಂದ್ಕೊಂಡಿದ್ರು. ಆದ್ರೆ 2006ರ ಹೊತ್ತಿಗೆ ಸೀನ್ ಕಂಪ್ಲೀಟ್ ರಿವರ್ಸ್ ಆಯ್ತು. ಮಾತುಕತೆಗೆ ಕೂತ ಇರಾನ್ ಭಾರತಕ್ಕೆ ತಲೆಬುಡ ಇಲ್ಲದಂತ ಪ್ರೈಸ್ ಹೇಳ್ತು. 1 MBTUಗೆ ಅಂದ್ರೆ 1 ಮಿಲಿಯನ್ ಬ್ರಿಟಿಷ್ ಥರ್ಮಲ್ ಯೂನಿಟ್ಸ್ ಗ್ಯಾಸ್ಗೆ ಇರಾನ್ $4.93 ರೇಟ್ ಫಿಕ್ಸ್ ಮಾಡ್ತು. ಇದು ಭಾರತಕ್ಕೆ ಸಿಕ್ಕಾಪಟ್ಟೆ ದುಬಾರಿ ಅನ್ನಿಸ್ತು. ಇನ್ನೊಂದ್ ಕಡೆ ಪಾಕಿಸ್ತಾನ ನಮ್ಮ ಜಾಗದಲ್ಲಿ ಪೈಪ್ ಹೋಗ್ತಿದೆ, ನಮಗೆ $1.5 ಟ್ರಾನ್ಸಿಟ್ ಫೀಸ್ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತು. ಇಬ್ರು ಸೇರಿಕೊಂಡು ಅವತ್ತಿನ ಕಾಲಕ್ಕೆ ಪ್ರತಿ MBTUಗೆ $6.5 ಫಿಕ್ಸ್ ಮಾಡಿದ್ರು. ಇದರ ಪರಿಣಾಮ ಬೆಲೆ ವಿಚಾರದಲ್ಲಿ ಭಾರತಕ್ಕೆ ವರ್ಕೌಟ್ ಆಗ್ಲಿಲ್ಲ. ಒಂದು ವೇಳೆ ಹೆಚ್ಚಿನ ದುಡ್ಡು ಕೊಡ್ತೀವಿ ಅಂದ್ರೂ ಅಲ್ಲಿ ಇನ್ನೊಂದು ಸಮಸ್ಯೆ ಇತ್ತು. ಈ ಪೈಪ್ಲೈನ್ ಪಾಸ್ ಆಗ್ಬೇಕಾಗಿದ್ದು ಬಲೂಚಿಸ್ತಾನದ ಮೂಲಕ. ಅಲ್ಲಿ ಸದಾ ಕಾಲ ಬಂಡುಕೋರರ ಕಾಟ. ಸ್ವತಂತ್ರ ಬೇಕು ಅಂತಿರೋ ಬಲೂಚಿಗಳು ಇಲ್ಲಿ ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಮೂಲಕ ಯೋಜನೆ ಹಾಕೋಕೆ ಬಿಡ್ತಿರ್ಲಿಲ್ಲ. ಅಲ್ಲಿ ದಾಳಿ ಮಾಡೋಕೆ ನಿಂತ್ರೆ ಭಾರತದ ಎನರ್ಜಿ ಸೆಕ್ಟರ್ ನಲ್ಲಿ ದಿನ ರಕ್ತಪಾತವಾಗ್ತಿತ್ತು. ಅಷ್ಟೇ ಅಲ್ಲ, ಭಾರತಕ್ಕೆ ಇನ್ನೊಂದು ಆತಂಕ ಕೂಡ ಇತ್ತು. ಈ ಪೈಪ್ಲೈನ್ ಪಾಕಿಸ್ತಾನದ ಮೇಲೆ ಬಂದಿರೋದ್ರಿಂದ ನಮ್ಮ ಎನರ್ಜಿ ವಾಲ್ವ್ ಪಾಕಿಸ್ತಾನದ ಕೈಗೆ ಸಿಕ್ಕಿ ಬಿಡ್ತಿತ್ತು. ನಾಳೆ ಏನಾದ್ರೂ ಜಗಳ ಆದ್ರೆ ಪಾಕಿಸ್ತಾನ ಆ ವಾಲ್ವ್ ಕ್ಲೋಸ್ ಮಾಡಿದ್ರೆ ಆಗ ನಮ್ಮ ಇಂಡಸ್ಟ್ರಿಗಳ ಕಥೆ ಏನು ಅನ್ನೋದು ಭಾರತವನ್ನ ಕಾಡ್ತಿತ್ತು. ಅಫ್ಕೋರ್ಸ್, ಎಷ್ಟೇ ವಿವಾದ ಇದ್ರೂ ಇಂಧನ ಬರೋದನ್ನ ತಡೆಯೋ ಸಾಹಸ ಯಾರೂ ಮಾಡಲ್ಲ. ಹೀಗಾಗಿನೇ ಭಾರತ ಇಲ್ಲಿ ಮನಸ್ಸು ಮಾಡಿತ್ತು. ಆದ್ರೆ 2008ರಲ್ಲಿ ನಡೆದ ಆ ಒಂದು ಘಟನೆ ಇಡೀ ದೇಶವನ್ನ ರೊಚ್ಚಿಗೇಳಿಸಿತ್ತು. ಮುಂಬೈ ಮೇಲೆ ಪಾಕಿಸ್ತಾನದ ಉಗ್ರರು ಮಾಡಿದ ದಾಳಿ ಪಾಕಿಸ್ತಾನವನ್ನ ಶಾಶ್ವತವಾಗಿ ದೂರ ತಳ್ತು. ಅವರ ಜೊತೆಗೆ ಬಿಸ್ನೆಸ್ ಮಾಡೋದು ಇರ್ಲಿ, ಅವರ ಹೆಸರು ಕೇಳಿದ್ರೂ ಅಸಹ್ಯ ಹುಟ್ಟುವಂತ ಆಕ್ರೋಶ ಬಂತು. ಇದರ ಪರಿಣಾಮ ಸೆಪ್ಟೆಂಬರ್ 2009ರಲ್ಲಿ ಭಾರತ ಅಧಿಕೃತವಾಗಿ ವಾಪಸ್ ಬಂತು. 2013ರ ಹೊತ್ತಿಗೆ ಇದು ಇಂಡಿಯಾ ಇಲ್ಲದ ಬರೀ ಇರಾನ್ ಪಾಕಿಸ್ತಾನ್ IP ಪೈಪ್ಲೈನ್ ಆಗಿ ಮಾತ್ರ ಉಳ್ಕೊಳ್ತು. ಅಮೆರಿಕದ ಎಂಟ್ರಿ, ನ್ಯೂಕ್ಲಿಯರ್ ಮಾಸ್ಟರ್ ಸ್ಟ್ರೋಕ್. ಇಲ್ಲಿ ಅಮೆರಿಕದ ಪಾತ್ರವನ್ನು ನಾವು ಮರೆಯೋ ಹಾಗಿಲ್ಲ. ಹಾಗೆ ನೋಡಿದ್ರೆ ಈ ಪ್ಲಾನ್ ವೇಗ ಪಡ್ಕೋತಿರುವಾಗ್ಲೇ ಅಮೆರಿಕ ಇದಕ್ಕೆ ಕಡ್ಡಿ ಅಲ್ಲಾಡಿಸ್ತಿತ್ತು. ಆ ಟೈಮ್ ನಲ್ಲಿ ಅಮೆರಿಕ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂ ವಿರುದ್ಧ ಸ್ಯಾಂಕ್ಷನ್ಸ್ ಹಾಕಿತ್ತು. ಯಾರು ಇರಾನ್ ಜೊತೆ ಬಿಸ್ನೆಸ್ ಮಾಡಬಾರ್ದು ಅಂತ ಎಚ್ಚರಿಕೆ ಕೊಟ್ಟಿದ್ರು. ಇದನ್ನ ಮೀರಿದ್ರೆ ಎಲ್ಲರ ಜೊತೆಗೂ ಸಂಬಂಧ ಕೆಡಿಸಿಕೊಳ್ತೀವಿ ಅಂತ ಧಮಕಿ ಬೇರೆ ಹಾಕಿತ್ತು. ಇದು ಭಾರತಕ್ಕೆ ಅಮೆರಿಕಾನ ಇರಾನ ಅನ್ನೋ ಗೊಂದಲ ಹುಟ್ಟಾಕಿತ್ತು. ಈ ಟೈಮಲ್ಲೇ ಭಾರತ ಅಮೆರಿಕ ಜೊತೆಗೂ ಒಂದು ದೊಡ್ಡ ಒಪ್ಪಂದ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡ್ತು. ಅದೇ US ಇಂಡಿಯಾ ಸಿವಿಲ್ ನ್ಯೂಕ್ಲಿಯರ್ ಡೀಲ್. ಭಾರತಕ್ಕೆ ಅವತ್ತು ನ್ಯೂಕ್ಲಿಯರ್ ಪವರ್ ಆಗಿ ರೆಕಗ್ನಿಷನ್ ಬೇಕಿತ್ತು. ಅಮೆರಿಕದ ಜೊತೆ ಸ್ಟ್ರಾಟಜಿಕ್ ರಿಲೇಷನ್ ಬೇಕಿತ್ತು. ಹೀಗಾಗಿ ಜಿಯೋ ಪೊಲಿಟಿಕಲ್ ಟ್ರೇಡ್ ಆಫ್ ನಡೆಯುತ್ತೆ. ಇದರ ಪರಿಣಾಮ ಇರಾನ್ ಗ್ಯಾಸ್ಗೆ ಗುಡ್ ಬೈ ಹೇಳಿ ಅಮೆರಿಕದ ನ್ಯೂಕ್ಲಿಯರ್ ಡೀಲ್ಗೆ ಜೈ ಅಂತು. ಇರಾನ್ ಖೆಡ್ಡ, ಪಾಕಿಸ್ತಾನಕ್ಕೆ $18 ಬಿಲಿಯನ್ ದಂಡ. ಇಲ್ಲಿ ಭಾರತ ಎಕ್ಸಿಟ್ ಆದ್ಮೇಲೆ ಈ IPI ಪ್ರಾಜೆಕ್ಟ್ ಬರೀ IP ಇರಾನ್ ಪಾಕಿಸ್ತಾನ್ ಪೈಪ್ಲೈನ್ ಆಗಿ ಉಳಿತು. ಈಗಲೂ ಆ ಪ್ರಾಜೆಕ್ಟ್ ಹಾಗೆ ಇದೆ. ಇರಾನ್ ತನ್ನ ಕಮಿಟ್ಮೆಂಟ್ ಪ್ರಕಾರ $2 ಬಿಲಿಯನ್ ಖರ್ಚು ಮಾಡಿ ತನ್ನ ಗಡಿಯವರೆಗೂ 1100 ಕಿಲೋಮೀಟರ್ ಪೈಪ್ಲೈನ್ ಕೆಲಸ ಮುಗಿಸಿಬಿಟ್ಟಿದೆ. ಆದ್ರೆ ಪಾಕಿಸ್ತಾನದ ಕೈಲಿ ಇನ್ನೂ ಆಗಿಲ್ಲ. ಪೈಪ್ಲೈನ್ ಹಾಕೋಕೆ ಅವರ ಹತ್ರ ದುಡ್ಡು ಇಲ್ಲ. ಬಲೂಚಿಗಳು ಇದಕ್ಕೆ ಬಿಡೋದು ಇಲ್ಲ. ಅಮೆರಿಕ ಇದಕ್ಕೆ ಪರ್ಮಿಷನ್ ಕೊಡೋದು ಇಲ್ಲ. ಇದರ ಪರಿಣಾಮ ಇರಾನ್ ಮುಂಚಿನಿಂದಲೂ ಪಾಕಿಸ್ತಾನಕ್ಕೆ ಈ ಬಗ್ಗೆ ಎಚ್ಚರಿಕೆ ಕೊಡ್ತಾ ಇದೆ. ಯಾವ ಮಟ್ಟಿಗೆ ಅಂದ್ರೆ, ನಮ್ಮ ಜೊತೆ ಒಪ್ಪಂದ ಮಾಡ್ಕೊಂಡು ಯಾಕೆ ಕೆಲಸ ಮಾಡಿಲ್ಲ, ನಮಗೆ $18 ಬಿಲಿಯನ್ ದಂಡ ಕಟ್ಟಿ ಅಂತ ಲೀಗಲ್ ನೋಟಿಸ್ ಕೂಡ ಕೊಟ್ಟಿದೆ.
ಇರಾನ್ ಬಿಟ್ಟು ತಾಪಿ ಕಡೆಗೆ, ಅಲ್ಲೂ ಬಿಡ್ಲಿಲ್ಲ ಗ್ರಹಚಾರ. ಸ್ನೇಹಿತರೆ, ಅಮೆರಿಕ ನಿರ್ಬಂಧ ಕಾರಣದಿಂದ ಭಾರತ ಇರಾನ್ ಪ್ರಾಜೆಕ್ಟ್ ನಿಂದ ಹೊರಬಂತು. ಅದಾದ ಮೇಲೆ ಇನ್ನೊಂದು ಬೃಹತ್ ಪೈಪ್ಲೈನ್ ಪ್ರಾಜೆಕ್ಟ್ಗೆ ಕೈ ಹಾಕ್ತು. ಅದೇ ತಾಪಿ. ತಾಪಿ ಅಂದ್ರೆ ತುರ್ಕಮೆನಿಸ್ತಾನ, ಅಫ್ಘಾನಿಸ್ತಾನ, ಪಾಕಿಸ್ತಾನ ಮತ್ತು ಇಂಡಿಯಾ. ತುರ್ಕಮೆನಿಸ್ತಾನದ ಗಲ್ಕಿನಿಶ್ ಗ್ಯಾಸ್ ಫೀಲ್ಡ್ ನಿಂದ ಶುರುವಾಗಿ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಮೂಲಕ ಭಾರತಕ್ಕೆ ಗ್ಯಾಸ್ ತರೋದು ಇದರ ಪ್ಲಾನ್. ಸುಮಾರು 1800 ಕಿಲೋಮೀಟರ್ ಉದ್ದದ ಈ ಪೈಪ್ಲೈನ್ ಮುಖಾಂತರ ವರ್ಷಕ್ಕೆ 33 ಬಿಲಿಯನ್ ಕ್ಯೂಬಿಕ್ ಮೀಟರ್ ಗ್ಯಾಸ್ ತರೋ ಲೆಕ್ಕಾಚಾರ ನಮ್ಮದಾಗಿತ್ತು. ಈ ಪ್ರಾಜೆಕ್ಟ್ಗೆ ಅಮೆರಿಕದ ಫುಲ್ ಸಪೋರ್ಟ್ ಇತ್ತು. ಯಾಕಂದ್ರೆ ತುರ್ಕಮೆನಿಸ್ತಾನದ ಮೇಲೆ ಅಮೆರಿಕದ ಯಾವುದೇ ಸ್ಯಾಂಕ್ಷನ್ಸ್ ಇರಲಿಲ್ಲ. ಅಫ್ಘಾನಿಸ್ತಾನವನ್ನ ಆಗ ಅಮೆರಿಕನೇ ರೂಲ್ ಮಾಡ್ತಿತ್ತು. ಹೀಗಾಗಿ ಅಮೆರಿಕ ಇದನ್ನ ತನ್ನ ನ್ಯೂ ಸಿಲ್ಕ್ ರೋಡ್ ಸ್ಟ್ರಾಟಜಿ ಅಂತಲೇ ಪ್ರಮೋಟ್ ಮಾಡ್ತು. ಜೊತೆಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ಕೂಡ ದುಡ್ಡು ಹಾಕೋಕೆ ಮುಂದೆ ಬಂತು. 2010ರಲ್ಲಿ ಒಪ್ಪಂದ ಕೂಡ ಸೈನ್ ಆಯ್ತು. ಆದ್ರೆ ಅಲ್ಲೂ ಗ್ರಹಚಾರ ಬಿಡ್ಲಿಲ್ಲ. ಈ ಪೈಪ್ಲೈನ್ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಡೇಂಜರಸ್ ಏರಿಯಾಗಳನ್ನ ದಾಟಿ ಬರಬೇಕಿತ್ತು. ಪಾಕ್ ಮತ್ತು ಭಾರತ ಸಂಬಂಧ ಕೂಡ ಹದಗೆಡ್ತಾ ಬಂತು. ಹೀಗಾಗಿ ಈ ಪ್ಲಾನ್ ಕೂಡ ಫೇಲ್ ಆಗಿದೆ. ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈ ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗ್ಬೋದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ. ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡ್ಬೋದು. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.